ಇನ್ನು ಚಿತ್ತಾಪುರ ಪಥಸಂಚಲನ ಸಂಘರ್ಷಕ್ಕೆ ಇವತ್ತೇ ತೆರೆ ಬೀಳುತ್ತಾ. ಇವತ್ತು ಹೈಕೋರ್ಟ್ನಲ್ಲಿ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ ಹೊರಬೀಳಲಿದೆ. ಕಲಬುರಗಿ ಹೈಕೋರ್ಟ್ ಪೀಠದ ವಿಚಾರಣೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರೋದು. ಇವತ್ತು ಹೈಕೋರ್ಟ್ಗೆ ಅಧಿಕಾರಿಗಳಿಂದ ಶಾಂತಿ ಸಭೆಯ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಹೈಕೋರ್ಟ್ ಪೀಠದ ಸೂಚನೆಯಂತೆ ಬೆಂಗಳೂರಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು. ನವೆಂಬರ್ 5ನೇ ತಾರೀಕು ಎಜಿ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು. ಶಾಂತಿ ಸಭೆಯಲ್ಲಿ ಪಥಸಂಚಲನಕ್ಕೆ ಮತ್ತೆ 2 ದಿನಾಂಕವನ್ನ ಆರ್ಎಸ್ಎಸ್ ಕೇಳಿರೋದು. ನವೆಂಬರ್ 13 ಅಥವಾ 16ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಆರ್ಎಸ್ಎಸ್ ಕೋರಿದೆ. ಇನ್ನು ಸ್ವಯಂ ನಿರ್ಬಂಧದೊಂದಿಗೆ ಅನುಮತಿಯನ್ನ ಆರ್ಎಸ್ಎಸ್ ಕೋರಿದೆ. ಈಗಾಗಲೇ 2 ಬಾರಿ ಆರ್ಎಸ್ಎಸ್ನ ಪರೇಡ್ ಮುಂದೂಡಿಕೆ ಆಗಿದೆ. ಈ ಬಾರಿಯಾಗೂ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಮಧ್ಯಾಹ್ನ 2:30ಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, 2 ಬಾರಿ ಮುಂದೂಡಿಕೆ ಆಗಿರುವಂತಹ ಆರ್ಎಸ್ಎಸ್ ಪರೇಡ್ಗೆ ಅನುಮತಿ ಸಿಗಬಹುದಾ? ಯಾವ ರೀತಿಯಾಗಿರುವಂತಹ ಬೆಳವಣಿಗೆ ಈ ಮಧ್ಯದಲ್ಲಿ ನಡೀತಾ ಇದೆ? ಹೌದು ಮಧುಕರ್, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ನಡೆಸಲು ಉದ್ದೇಶಿಸಿರುವಂತಹ ಪಥಸಂಚಲನ ಕಾರ್ಯಕ್ರಮ ಬರೀ ಚಿತ್ತಾಪುರ್ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಕಾರಣ ಈ ಪಥ ಸಂಚಲನಕ್ಕೆ ಹಲವಾರು ವಿಘ್ನಗಳು ಎದುರಾಗ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲಾಡಳಿತ, ಚಿತ್ತಾಪುರ ತಾಲೂಕು ಆಡಳಿತ ಇವರ ಮನವಿಯನ್ನ ಪುರಸ್ಕರಿಸಿ ಇವರಿಗೆ ಅನುಮತಿ ನೀಡದೇ ಇರುವ ಕಾರಣಕ್ಕಾಗಿ ಬಿಕ್ಕಟ್ಟು ಸೃಷ್ಟಿಯಾಯಿತು. ಆರ್ಎಸ್ಎಸ್ ನವರು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದಾಯ್ತು. 2 ಬಾರಿ ಹೈಕೋರ್ಟ್ ಈ ಬಗ್ಗೆ ವಿಚಾರಣೆ ನಡೆಸಿದೆ. ಅದಷ್ಟೇ ಅಲ್ಲ, 1 ಬಾರಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಸಿ ಸಂಧಾನದ ಮೂಲಕ ಇದನ್ನ ಬಗೆಹರಿಸುವಂತಹ ಪ್ರಯತ್ನ ಮಾಡ್ರಿ ಅಂತ ನ್ಯಾಯಾಲಯ ನಿರ್ದೇಶನ ನೀಡಿತ್ತು. ಕಾರಣ ಆರ್ಎಸ್ಎಸ್ ನವರು ಯಾವ ಡೇಟಿಗೆ ಪಥಸಂಚಲನ ಚಿತ್ತಾಪುರದಲ್ಲಿ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ರು, ಅದೇ ಡೇಟಿಗೆ ಕಲಬುರಗಿ ಜಿಲ್ಲೆಯ ವಿವಿಧ 10 ಸಂಘಟನೆಯವರು ನಮಗೂ ಕೂಡ ಅದೇ ಡೇಟ್ಗೆ ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಕೇಳಿರುವ ಕಾರಣಕ್ಕಾಗಿ ಈ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತದ್ದು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು 1 ಬಾರಿ ಶಾಂತಿ ಸಭೆ ನಡೆಸಿದ್ರು ಕೂಡ ಅದು ಶಾಂತಿಯುತವಾಗಿ ಅಂತ್ಯಗೊಂಡು ಒಂದು ಸಂಧಾನಕ್ಕೆ ಬರುವಲ್ಲಿ ವಿಫಲ ಆಯಿತು. ಆ ವಿಚಾರ ಕೂಡ ನ್ಯಾಯಾಲಯದ ಗಮನಕ್ಕೆ ಜಿಲ್ಲಾಡಳಿತ ತರುವ ಕೆಲಸ ಆಯಿತು. ಅದಾದ ನಂತರ ನ್ಯಾಯಾಲಯ ಮತ್ತೊಂದು ನಿರ್ದೇಶನ, ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಮತ್ತೊಂದು ಶಾಂತಿ ಸಭೆ ನಡೆಸಿ ವರದಿ ಒಪ್ಪಿಸ್ರಿ ಅನ್ನುವಂಥದ್ದು ಆ ಕೆಲಸ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ನಡೆಸಿರುವಂತಹ ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಅರ್ಜಿದಾರರು ಅಶೋಕ್ ಪಾಟೀಲ್ ಅವರು ಕೆಲವೊಂದು ಸ್ವಯಂ ನಿರ್ಬಂಧಗಳನ್ನ ಹೇರ್ಕೊಂಡಿರುವಂತದ್ದು. ಅಂದ್ರೆ 600ರಿಂದ 850 ಜನಗಳ ಒಳಗಡೆ ಮಾತ್ರ ನಾವು ಪಥಸಂಚಲನದಲ್ಲಿ ಪಾಲ್ಗೊಳ್ತೀವಿ, ಹೊರಗಡೆಯಿಂದ ಅವರು ಬರೋದಿಲ್ಲ, ಸ್ಥಳೀಯರು ಮಾತ್ರ ಇದರಲ್ಲಿ ನಾವು ಪಾಲ್ಗೊಳ್ತೀವಿ. ಯೂಶುವಲಿ ಆರ್ಎಸ್ಎಸ್ ನವರು ಪಥಸಂಚಲನ ನಡೆಸುವಂತದ್ದು 4 ಲೈನ್ಗಳ ಮೂಲಕ ತೆರಳುತ್ತಾರೆ. ಆದ್ರೆ ಟ್ರಾಫಿಕ್ ತೊಂದರೆನೋ ಅಥವಾ ಮತ್ಯಾವ ಕಾರಣಕ್ಕೆ ಹೇಳಿದಾರೋ ಗೊತ್ತಿಲ್ಲ, ಈ ಬಾರಿ ನಾವು 3 ಲೈನ್ಗಳಲ್ಲಿ ತೆರಳಕ್ಕ ಸಿದ್ಧ ಇದೀವಿ ಅನ್ನುವಂಥದ್ದು. ಶಾಂತಿಯುತವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಪೊಲೀಸ್ ಬಂದೋಬಸ್ತ್ ಜೊತೆಗೆ ನಮ್ಮ ಸ್ವಯಂ ಸೇವಕರೇ ಒಂದಿಷ್ಟು ಭದ್ರತೆಯ ವ್ಯವಸ್ಥೆಯನ್ನ ಕೈಗೊಂಡು ಅತ್ಯಂತ ಅಚ್ಚುಕಟ್ಟಾಗಿ 40-45 ನಿಮಿಷಗಳಲ್ಲಿ ನಮ್ಮ ಇಡೀ ಪಥಸಂಚಲನ ಕಾರ್ಯಕ್ರಮ ಮುಗಿಸ್ಕೊಳ್ತೀವಿ. ಪಾರ್ಕಿಂಗ್ಗಾಗಿ ಇಂತೆಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದೀವಿ. ಈ ತರದ ಕೆಲವು ಅಂಶಗಳನ್ನು ಕೂಡ ಅವರು ನ್ಯಾಯಾಲಯ ಎಜಿ ಅವರ ಗಮನಕ್ಕೆ ತಂದಿದ್ದಾರೆ. ಇವತ್ತು ಕಲಬುರಗಿ ಹೈಕೋರ್ಟ್ ನಲ್ಲಿ 2:30ಕ್ಕೆ ಮತ್ತೆ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಈ ಬಾರಿ ಆದ್ರೂ ಆರ್ಎಸ್ಎಸ್ ನವರಿಗೆ ಅವಕಾಶ ಸಿಗುತ್ತಾ ಅನ್ನುವಂತಹ ಕುತೂಹಲ ಮೂಡಿಸಿರುವಂತದ್ದು. 2ವರೆಗೆ ವಿಚಾರಣೆ ಶುರುವಾಗ್ತದೆ ಮಧುಕರ್. ಓಕೆ, ಥ್ಯಾಂಕ್ ಯು ಶರಣ್ಯ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.